ಸಮಸ್ತ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ತೊಗರಿ ಬೆಳೆಯಲ್ಲಿ ಸಮಗ್ರ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ಕೊಡಲು ಇಷ್ಟಪಡ್ತಾ ಇದ್ದೀವಿ. ಬೆಳೆ ಯಾವುದು ಅಂತ ಹೇಳಿದ್ರೆ ತೊಗರಿ. ವೆರೈಟಿಗಳು ಯಾವುದು, ನೀವು ಯಾವುದಾದ್ರೂ ಈ ಸದ್ಯ KVKಗಳಲ್ಲಿ ಲಭ್ಯವಿರುವಂತಹ GR-G1 ಇಲ್ಲ ಹಲವಾರು ಕಂಪನಿಗಳು ಕೊಡುತ್ತಂತ ವಿಶೇಷವಾಗಿ ಕೊಡುತ್ತಿರುವಂತಹ ಪಂಚಗಂಗಾ ಸೀಡ್ಸ್ ಲಕ್ಷ್ಮಿ ವೆರೈಟಿ ಆಗಿರ್ಬೋದು, ಹಲವಾರು ಕಂಪನಿಗಳು ಸಂಪನ್ನ ಆಗಿರಬಹುದು, ಹಲವಾರು ಕಂಪನಿಗಳು ರೈತರಿಗೆ ವಿಶೇಷವಾಗಿ ಉತ್ತಮವಾದ ಇಳುವರಿ ಕೊಡುವಂತಹ ಬೀಜಗಳನ್ನು ಮಾರ್ಕೆಟ್ ಅಲ್ಲಿ ಲಭ್ಯವಿರುವಂತದ್ದು. ತೊಗರಿ ಬೆಳೆ ಇದು ಬಿತ್ತನೆಯ ಸಮಯ ಜೂನ್ ಜುಲೈ ಅಂತ್ಯದವರೆಗೆ. ಮತ್ತು ಇದರ ವಿಶೇಷತೆ, ತೊಗರಿ ಬೆಳೆಯ ವಿಶೇಷತೆ ಏನಂತ ಹೇಳಿದ್ರೆ, ಇವು ಯಾವುದೂ ಕೂಡ ಈ ಸದ್ದು ಮಾರ್ಕೆಟ್ ಅಲ್ಲಿ ಇರುವಂತಹ ಬೆಳೆ ತೊಗರಿ ವಿಶೇಷವಾದಂತ ಹೇಳಿ ತೊಗರಿ ತಳಿಗಳೇನು ಬಂದಿರ್ತಾವಂತಲ್ಲ, ಅವೆಲ್ಲಾನು ಕೂಡ ಸಹಿಷ್ಣುತೆ ರೋಗವನ್ನ ಹಿಡಿದಿಟ್ಟುಕೊಳ್ಳುವಂತ ಸಹಿಷ್ಣುತೆ ಹೊಂದಿರುವಂತವು, ಗೊಡ್ಡು ರೋಗ, ಸೊರಗು ರೋಗ ಇರುವಂತವು. ಅದರ ಸಲುವಾಗಿ ರೈತರು ಯಾವಾಗ್ಲೂ ಕೂಡ ನೀವು ಮೊದಲನೇ ಬೀಜ ತೆಗೆದುಕೊಂಡು ಬಂದಾಗ ಅದಕ್ಕೆ ಬೀಜೋಪಚಾರ ಯಾವ ರೀತಿ ಮಾಡ್ಬೇಕಂತಾರೆ, ರೈಜೋಬೀಮ್ ಅಂತ ಹೇಳಿ ಅಣುಜೀವಿಗಳು ಇರ್ತಾವ, ಫಾಸ್ಫರಸ್ ಅಂತ ಹೇಳಿ ಅಣುಜೀವಿಗಳು ಇರ್ತಾವ, ಟ್ರೈಕೋಡರ್ಮಾ ಅಂತ ಹೇಳಿ ಅದು ಕೂಡ ನೀವು ಬೀಜೋಪಚಾರವನ್ನ ಮಾಡಬಹುದು. ಮತ್ತೆ ಬಿತ್ತನೆ ಸಮಯ ಜೂನ್ ದಿಂದ ಜುಲೈ ವರೆಗೆ ಇರ್ತದ. ಮತ್ತೆ ಬಿತ್ತನೆ ವಿಧಾನ ಯಾವ ರೀತಿ ಇರ್ತದ ಅಂತ ಹೇಳಿದ್ರೆ, ನೀವು ಬಿತ್ತನೆ ಮಾಡುವಾಗ ಫೂಟ್ಗಳು ನಿಮ್ಮ ವಿಧಾನವನ್ನ ನೀವು ಅನುಸರಿಸಬೇಕಂತ ವಿಧಾನಗಳಿಂದ ಯಾರಾದ್ರೂ ಕೂಡ ರೈತರು ಈ ಹೆಚ್ಚಿನ ಇಳುವರಿ ಪಡೆದುಕೊಳ್ಬೇಕಾದ್ರೆ 4 ಫೂಟೋ ಇಲ್ಲ 5 ಫೂಟೋ ಮಾಡಿ ಬಿತ್ತನೆ ಅಂದ್ರೆ ಒಂದು ಸಾಲಿನಿಂದ ಒಂದು ಸಾಲಿಗೆ, ಗಿಡದಿಂದ ಗಿಡಕ್ಕೆ ದೂರ ಉರುವುದರಿಂದ ಹೆಚ್ಚಿನವಾದ ಇಳುವರಿಯನ್ನು ಪಡೆದುಕೊಳ್ಳಬಹುದು. ಇದರ ಎಷ್ಟು ಬೀಜ ಹೋಗಬಹುದು ಎಕರೆಕ್ ಅಂತ ಹೇಳಿದ್ರೆ, ನಿಮಗೆ ಸರ್ವೇ ಸಾಮಾನ್ಯವಾಗಿ ನೀವು ಬಿತ್ತುವುದರಿಂದ 5 kg ಹೆಕ್ಟರ್ ಹೋಗ್ತದ. ಇಲ್ಲ ಉರಿಸುವುದರಿಂದ 2.5 3 ಕಿಲೋ ನೀವು ಉರಿಸುವುದರಿಂದ ಹೋಗುತ್ತದೆ. ರಸಗೊಬ್ಬರಗಳ ಪ್ರಮಾಣ ಯಾವ ರೀತಿ ಇರ್ತದೆ ಅಂದ್ರೆ, ಹೆಕ್ಟರ್ ಪ್ರಮಾಣದಲ್ಲಿ ವಿಶೇಷವಾಗಿ ನೀವು ಸಾಯಿಲ್ ಸ್ಯಾಂಪಲ್ ಏನ್ ತೆಗೆದುಕೊಂಡಿರ್ತೀವಲ್ಲ ಅದ್ರ ಮೇಲೆ ಅದನ್ನು ನೀವು ಮಾಡಬಹುದು. ನಾವು ಸರ್ವೇ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಹೆಕ್ಟರ್ಗೆ ಒಂದು 30 kg ಯೂರಿಯಾ, ಒಂದು 60 ರಿಂದ 70 kg DAP, ಮತ್ತಿನ್ನು ಎಲ್ಲಿ ಪೊಟ್ಯಾಶ್ ಅಂಶ ಹೆಚ್ಚಿಗೆ ಇರ್ತದೆ ಅಲ್ಲಿ ಪೊಟ್ಯಾಶ್ ಅಂಶವನ್ನ ಕಡಿಮೆ ಮಾಡಿಕೊಂಡು ಬಿತ್ತನೆ ಸಮಯದಲ್ಲಿ ಇದನ್ನು ಮಾಡ್ಬೇಕಾಗುತ್ತೆ. ಬಿತ್ತನೆ ಮಾಡಿದ 25 ರಿಂದ 20 ಜಿಂಕ್ ಸಲ್ಫೇಟ್ ಅಂತ ಹೇಳಿ ಕೂಡ ನೀವು ಭೂಮಿಯಲ್ಲಿ ಹಾಕಬಹುದು. ಇದರಿಂದ ಹೆಚ್ಚಿನ ಇಳುವರಿಯನ್ನು ಪಡೆದುಕೊಳ್ಳು. ಇನ್ನು ಕಳೆ ನಿರ್ವಹಣೆ ಯಾವ ರೀತಿ ಇರುತ್ತದೆ ಇದರದ್ದು ಅಂತ ಹೇಳಿದ್ರೆ, 48 ಗಂಟೆಗಳಲ್ಲಿ ಪೆಂಡಿಮಿಥಿಲಿನ್ ಅಂತೇಳಿ ಬರ್ತದೆ, ಎಕರೆಗೆ 400 ml ಸ್ಪ್ರೇ ಮಾಡುವುದರಿಂದ, ಇದು ಸ್ಪ್ರೇ ಮಾಡುವಾಗ ಭೂಮಿಯಲ್ಲಿ ತೇವಾಂಶ ಇರಬೇಕು. ಯಾಕಂತ ಹೇಳಿದ್ರೆ ಇದು ಬೀಜಗಳನ್ನ ಮೊಳಕೆ ಒಡೆಯಲಿಕ್ಕೆ ನಿಮ್ಗೆ ಸಹಾಯ, ಮೊಳಕೆ ಒಡೆಯದಂತೆ ಇದನ್ನು ನಿಮ್ಗೆ ಸಹಾಯವನ್ನ ಮಾಡ್ತದ. ಇದು ಬಿತ್ತನೆ ಮಾಡಿದ 25 ರಿಂದ 30 ದಿನಗಳ ಒಳಗಾಗಿ ನೀವು ಇಮಜೆಟೋಫೈರ್ ಅಂತ ಹೇಳಿ ಹರ್ಬಿಸೈಡ್ ಬರ್ತದೆ, ಅದನ್ನು ಕೂಡ ನೀವು ಇದನ್ನು ಮಾಡಬಹುದು. ಮತ್ತೆ ಈಗ ಕೀಟಗಳ ನಿರ್ವಹಣೆ ಯಾವ ರೀತಿ ಇದರಲ್ಲಿ ಅಂತ ಹೇಳಿದ್ರೆ, ಹೂವಾಡುವ ಹಂತದಲ್ಲಿ ಪ್ರೊಪೆನೋಪಾಸ್ 50 EC ಇದನ್ನು ಬಳಸುವುದರಿಂದ ತತ್ತಿನಾಶಕವಾಗಿ ಇದನ್ನು ಬಳಸಬಹುದಾಗ್ತದೆ. ಮತ್ತೆ ಪ್ರೊಪೆನೋಪಾಸ್ ಸೈಪರ್ಮಿಥಿಲಿನ್ ಅಂತ ಹೇಳಿ ಬರ್ತದ, ಇಲ್ಲ ಕ್ಲೋರೆಂಟ್ರಿಫೋನೋಲೇಟ್ ಬರ್ತದ, ಕ್ಲೋರೆಂಟ್ರಿಫೋನೋಲೇಟ್ ಪ್ಲಸ್ ಲ್ಯಾಂಬ್ಡಾ ಸೈಲೋಥ್ರಿನ್ ಅಂತ ಹೇಳಿ ಬರ್ತದ, ಇಲ್ಲ ಫ್ಲೂಬೆಂಡಾಮೈಡ್ ಅಂತ ಹೇಳಿ ಬರ್ತದೆ. ಕಾಯಿ ಕೊರಕ ಕೀಟಗಳಿಗೆ ಇವನ್ನು ನೀವು ಬಳಸಬಹುದು. ಹೂ ಕಟ್ಟುವ ಹಂತದಲ್ಲಿ, ಹೂ ಬಿಡುವ ಹಂತದಲ್ಲಿ ಪ್ರೊಪೆನೋಪಾಸ್ ಅನ್ನು ಎಲ್ಲಾ ರೈತ ಬಾಂಧವರು ಇದನ್ನು ಬಳಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ. ಇನ್ನು ರೋಗ ನಿರ್ವಹಣೆ ಯಾವ ರೀತಿ ಇರ್ತದೆ ಇದಕ್ಕೆ ಅಂತ ಹೇಳಿದ್ರೆ, ಯಾವ್ಯಾವ ಗೊಡ್ಡು ರೋಗ ಇರ್ತಾವಲ್ಲ, ಸೊರಗು ರೋಗ ಇರ್ತಾವ, ಅವುಗಳನ್ನ ಕಿತ್ತೆ ಹಾಕೋದ್ರಿಂದ ನೀವು ಇಳುವರಿನ ಹೆಚ್ಚಿಗೆ ಪಡೆದುಕೊಳ್ಳಬಹುದು. ಮತ್ತು ನೀರು ನಿರ್ವಹಣೆ 2 ರಿಂದ 3 ನೀರಿನ ವ್ಯವಸ್ಥೆ ನೀರು ಕೂಡ ಬಿಡಬಹುದು. ಕಟಾವಿನ ದಿನಗಳು ಎಷ್ಟು ಇರ್ತಾವ ಅಂತಂದ್ರೆ 150 ರಿಂದ 165 ದಿನಗಳು. ಇದು ಇಳುವರಿ ಈ ಸದ್ಯ ನಾವು ಎಲ್ಲಾ ಕಂಪನಿಗಳು ಕೊಡುವಂತಹ ಹೆಚ್ಚು ಇಳುವರಿ ಬರುವಂತಹ ಬೀಜಗಳನ್ನ ನಿಮ್ಗೆ ರೈತರಿಗೆ ಕೊಡುವುದರಿಂದ ನಿಮ್ಗೆ 6 ರಿಂದ 7 ನೀರಾವರಿ ಅಂತಂದ್ರೆ 6 ರಿಂದ 8 10 ತನ ಬರುವಂತವು. ಮತ್ತೆ ನೀರಾವರಿ ಇಲ್ಲದೆ ಇತ್ತು ಅಂತ ಹೇಳಿದ್ರೆ 5 ರಿಂದ 6 ಕ್ವಿಂಟಲ್ ಬರುವಂತ ವೆರೈಟಿಗಳು ಇರ್ತಾವ. ಅದರಿಂದ ರೈತ ಬಾಂಧವರೆಲ್ಲರೂ ಕೂಡ ತಪ್ಪದೆ ಈ ಜುಲೈ ಅಂತ್ಯದಲ್ಲಿ ಇಲ್ಲ ಆಗಸ್ಟ್ ಮೊದಲನೇ ವಾರದ ಒಳಗಾಗಿ ಎಲ್ಲರೂ ತೊಗರಿ ಬೀಜವನ್ನು ಬಿತ್ತಬೇಕಾಗಿರೋ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಭೂಮಿ ಮಿತ್ರ ಕೃಷಿ ಸೇವಾ ಕೇಂದ್ರ ಅಂಕಲಗ ಮತ್ತು ಚೇರಟಿಯನ್ನು ಭೇಟಿ ಮಾಡಿ, ಅಲ್ಲಿ ನಿಮ್ಗೆ ಯಾವುದೇ ರೀತಿಯಾದಂತ ವಿಷಯಗಳ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಸಿಗ್ತದೆ ಅಂತ ಹೇಳ್ತಾ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು.